54 ವರ್ಷ ನಮ್ಮ ಹೋಟ್ಲಿಗೆ. ಬಿಸಿ ರೈಸನ್ನು ಹಾಕಿ ತಿಳಿ ಸಾಂಬಾರು ಊಟ ಮಾಡೋಕ್ಕೆ ಒಂದು ಚಂದವಾಗಿರುತ್ತೆ. ಸೊ ಮನೇಲಿ ಹೆಂಗೆ ಬಡಿಸ್ತಾರೆ, ಮನೇಲಿ ಹೆಂಗೆ ಟ್ರೀಟ್ ಮಾಡ್ತಾರೆ, ಸೊ ಅದೇ ರೀತಿ ಟ್ರೀಟ್ ಮಾಡಿ ನಮಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನಮಸ್ಕಾರ, ಉದಯವಾಣಿಯ ಖಾದ್ಯ ಖಜಾನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಚಾಮರಾಜನಗರ ಜಿಲ್ಲೆಯ ಇನ್ನೊಂದು ಪ್ರಸಿದ್ಧವಾದ ಆಹಾರ ತಾಣವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ನಾವು ಎಲ್ಲೇ ಹೋದರೂ ಕೂಡ ಒಂದು ಕೆಲಸಕ್ಕೆ ಅಂತ ಅಥವಾ ಒಂದು ಪ್ರವಾಸಕ್ಕೆ ಅಂತ ಒಂದು ಊರಿಗೆ ಹೋದರೆ ಇವತ್ತು ಮಧ್ಯಾಹ್ನಕ್ಕೆ ಎಲ್ಲಿ ಊಟ ಮಾಡೋದು ಅಥವಾ ಎಲ್ಲಿ ತಿಂಡಿ ತಿನ್ನೋದು ಅಂತ ನೋಡ್ತಾ ಇರ್ತೀವಿ. ನೀವು ಚಾಮರಾಜನಗರ ಭಾಗಕ್ಕೆ ಬಂದರೆ ಮಧ್ಯಾಹ್ನ ಆಗಿದ್ದರೆ ಅಥವಾ ಬೆಳಗ್ಗೆ ತಿಂಡಿಗೆ ಇರ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕೆ ಇರ್ಬೋದು, ಇಲ್ಲೊಂದು ಒಳ್ಳೆಯ ಹೋಟೆಲ್ ಇದೆ. ಅದರಲ್ಲೂ ಮಧ್ಯಾಹ್ನ ಬಾಳೆ ಎಲೆ ಊಟಕ್ಕೆ ತುಂಬ ಪ್ರಸಿದ್ಧವಾದಂಥ ಹೋಟೆಲ್ಲು. ಆ ಹೋಟೆಲ್ನ ಹೆಸರು ಬಾಲು ಹೋಟೆಲ್ ಅಂತ. ಅದನ್ನು ಕುಕ್ಕೆಶ್ರೀ ಬಾಲು ಹೋಟೆಲ್ ಅಂತ ಕೂಡ ಕರೀತಾರೆ. ಈ ಹೋಟೆಲ್ನಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಊಟ ತಿಂಡಿ ತುಂಬ ಸೊಗಸಾಗಿರುತ್ತೆ, ಬಾಳೆ ಎಲೆ ಊಟ. ಅದರ ಜೊತೆಗೆ ಇಲ್ಲಿನ ಮಾಲೀಕರು ಬಂದವ್ರನ್ನ ನಗುಮುಖದಿಂದ ಸ್ವಾಗತಿಸಿ ಬನ್ನಿ ಅಂತ ಹೇಳಿ ಬಾಳೆ ಎಲೆಗೆ ಊಟ ಹಾಕಿ ಅನ್ನ ಬಡಿಸಿ, ಸಾಂಬಾರು ಬಡಿಸಿ, ಇನ್ನೊಂದು ಸಾರಿ ಅನ್ನನ ಇನ್ನೊಂದು ಸ್ವಲ್ಪ ತಗೊಳ್ಳಿ ಅಂತ ಹೇಳೋದು ವಿಶೇಷ. ಸಾಮಾನ್ಯ ನೀವು ಹೋಟೆಲ್ಗಳಲ್ಲಿ ಆ ಥರದ್ದು ಎಲ್ಲೂ ಕೂಡ ಕಾಣೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ನಾಗೇಂದ್ರ ಅವರು ಹೋಟೆಲ್ನ ಮಾಲೀಕರು ನಿಮಗೆ ಒಂದು ನೆಂಟರ ರೀತಿ, ಸಂಬಂಧಿಕರ ರೀತಿ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಅನ್ನ ಹಾಕಿಸ್ಕೊಳ್ಳಿ ಸರ್, ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತೀನಿ ಅಂತೇಳಿ ತುಂಬ ಅಕ್ಕರೆಯಿಂದ ಊಟವನ್ನು ಬಡಿಸಿ ಇಲ್ಲಿ ಬಾಳೆ ಎಲೆ ಊಟವನ್ನು ಬಡಿಸ್ತಾರೆ. ಇದು ಸಂತೆಮರಹಳ್ಳಿಯ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಎದುರುಗಡೆನೇ ಇದೆ. ಇದು ಹಿಂದೆ ಚಾಮರಾಜನಗರ ಜಿಲ್ಲೆ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ತುಂಬ ಫೇಮಸ್ ಆಗಿತ್ತು ಸಂತೆಮರಹಳ್ಳಿ. ಆ ಸಂತೆಮರಹಳ್ಳಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಎದುರುಗಡೆನೇ ಈ ಒಂದು ಬಾಲು ಹೋಟೆಲ್ ಇದೆ. ಅಲ್ಲಿನ ಊಟ ಯಾವ ರೀತಿ ಇರುತ್ತೆ, ಇಲ್ಲಿ ಯಾವ ರೀತಿ ರಶ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಕುಕ್ಕೆಶ್ರೀ ಬಾಲು ಹೋಟೆಲ್ಗೆ ಸ್ವಾಗತ. ಸಂತೆಮರಹಳ್ಳಿ ನಾವು ಹೆಚ್ಚು ಕಡಿಮೆ ಒಂದು 1978ರಿಂದ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದೀವಿ ಸರ್. ಮಟಾಳೆ ಶೆಡ್ ಇತ್ತು, ರೇಷ್ಮೆ ಇಲಾಖೆಯವರೆಲ್ಲ ಸಂಬಂಧಪಟ್ಟಾಗ ಪ್ರತಿಯೊಬ್ಬರು ಹಳ್ಳಿಯಿಂದ ದೂರ ಬೆಳ್ಕೊಂಬರೋರು. ಆವಾಗಿಂದನೂ ತಿಂಡಿ ಮತ್ತು ಮಧ್ಯಾಹ್ನ ಊಟ ಎರಡೂ ಮಾಡ್ಕೊಂಬರ್ತಾ ಇದ್ದೀವಿ. 78ರಿಂದ ಇದೆ ಸರ್ ನಮ್ಮದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮನೆ ಊಟ ತಿಂಡಿ ಇದ್ದಂಗೆ ಇರುತ್ತೆ. ಬೆಳಗ್ಗೆ ತಿಂಡಿ ತಟ್ಟೆ ಇಡ್ಲಿ, ಬೆಣ್ಣೆ, ಸತ್ತು, ರೋಸ್ಟು, ಮಸಾಲೆ ದೋಸೆ, ರೈಸ್ ಬಾತು, ಪೂರಿ, ವಡೆ ಇಷ್ಟು ಮಾಡ್ತೀವಿ ಸರ್. 7ರಿಂದ 10, 10:30 ತನಕ ಇರುತ್ತೆ. ಮತ್ತು 12:30ಯಿಂದ 4 ಗಂಟೆ ತನಕ ಬಾಳೆ ಎಲೆ ಊಟ ಇರುತ್ತೆ ಸರ್. ಚಪಾತಿ, ಸಾಂಬಾರು, ತಿಳಿಸಾರು, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಎಲ್ಲ ಬಡಿಸ್ತೀವಿ. ಮನೆ ಊಟ ಇದ್ದಂಗೆ ಇರುತ್ತೆ. ಎಲ್ಲ ಮನೆಯೇ, ಕೆಲಸದವ್ರು ಯಾರೂ ಇಲ್ಲ. ನಾನು, ನಮ್ಮ ತಂದೆ, ನಮ್ಮ ಮಿಸ್ಸಸ್ಸು ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಸರ್ 78ರಿಂದ 52 ವರ್ಷ, 54 ವರ್ಷ ನಮ್ಮ ಹೋಟ್ಲಿಗೆ ಸರ್. ಮಟಾಳೆ ಶೆಡ್ ಇತ್ತು, ಈಗ ಒಂದು ಸ್ವಲ್ಪ ಶೀಟ್ ಎಲ್ಲ ಹಾಕೊಂಡು ರೆಡಿ ಮಾಡ್ತೀವಿ. ನಿಮ್ಮ ಕಸ್ಟಮರ್ಸ್ ಯಾವ ಕಡೆಯಿಂದ ಸರ್ ಇಲ್ಲಿಂದ ಅನೂರಿಂದ ಬರ್ತಾರೆ, ಕೊಳ್ಳೇಗಾಲದಿಂದ ಬರ್ತಾರೆ, ನರಸೀಪುರ, ಮೈಸೂರು, ಮತ್ತೆ ಚಾಮರಾಜನಗರ, ಗುಂಡ್ಲುಪೇಟೆ, ಈ ಕಡೆ ನಂಜನಗೂಡಿಂದನೂ ಬರ್ತಾರೆ ಸರ್. ಆಮೇಲೆ ಮಾದೇಶ್ವರಂ ಬೆಟ್ಟಕ್ಕೆ ಹೋದ್ರೆ, ಬಿಳಿಯರ್ಸ್ಗೆ ಹೋದ್ರೆ ಆಲ್ಮೋಸ್ಟ್ ಬೆಂಗಳೂರಿಂದನೂ ಕೆಲವು ಕಸ್ಟಮರ್ ಇದ್ದಾರೆ ಸರ್. ನಮಗೆ ಈ ಕಡೆ ಬಂದರೆ ಫೋನ್ ಮಾಡಿಕೊಂಡು ಮನೆ ಊಟ ತಿಂಡಿ ಹುಡ್ಕೊಂಡು ಬರ್ತಾರೆ ಸರ್. ಡೈಲಿ ಬರೋ ಕಸ್ಟಮರ್ಸ್ ಯಾವ ಊರಿನವ್ರು ಸರ್? ಡೈಲಿ ರೆಗ್ಯುಲರ್ ಆಗಿ ಆಫೀಸರ್ಸ್, ಅಫಿಷಿಯಲ್ಸ್ ಎಲ್ಲ ಇರ್ತಾರೆ ಸರ್. ಎಲ್ಲ ಇಲಾಖೆಯವರು ಬರ್ತಾರೆ. ಪೊಲೀಸ್ ಇಲಾಖೆ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ನಾಡ ಕಚೇರಿಯವರು, ಮತ್ತೆ ಬ್ಯಾಂಕ್ನವರು ಇರ್ಬೋದು, ಪೋಸ್ಟ್ ಆಫೀಸ್ನವರು, ಇವರೆಲ್ಲ ನಮಗೆ ರೆಗ್ಯುಲರ್ ಕಸ್ಟಮರ್ ಇದ್ದೇ ಇದ್ದಾರೆ. ಚಾಮರಾಜನಗರದಿಂದನೂ ಬರ್ತಾರೆ ಸರ್. ಸರ್ ನಾವು ಕಳೆದ ಒಂದು 8-10 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಸರ್. ಗೊತ್ತಿದೆ, ಊಟ ತುಂಬ ಚೆನ್ನಾಗಿದೆ ಸರ್. ಶುಚಿಯಾಗಿದೆ ಮತ್ತು ರುಚಿಯಾಗಿದೆ, ಎರಡರಲ್ಲೂ ಅಷ್ಟೇ. ನಾವು ಈ ಕಡೆ ಬಂದಾಗೆಲ್ಲ, ರೂಟಿಗೆ ಬಂದಾಗೆಲ್ಲ ಇಲ್ಲೇ ಹೋಟ್ಲಲ್ಲಿ ಊಟ ಮಾಡೋದು. ಅನ್ನ, ಸಾಂಬಾರು ಮತ್ತು ಪಲ್ಯ ಕೊಡ್ತಾರೆ ಸರ್. ಆಮೇಲೆ ವೆರೈಟಿ ಮಾಡ್ತಾರೆ ಸರ್. ಆ ಸೀಸನ್ಗೆ ತಕ್ಕಂತೆ ಸಾಂಬಾರುಗಳು ಮಾಡ್ತಾರೆ. ಇವತ್ತು ನೋಡಿ ಸೊಪ್ಪಿನ ಸಾಂಬಾರು ಕೊಟ್ಟಿದ್ದಾರೆ, ಬೇರೆ ಟೈಮಲ್ಲಿ ತರಕಾರಿ ಸಾಂಬಾರು ಕೊಡ್ತಾರೆ. ಮತ್ತು ಪಲ್ಯಗಳು ಅಷ್ಟೇ ವೆರೈಟಿ ಇರ್ತವೆ, ಡೈಲಿ ಒಂದೇ ಥರ ಇದು ಮಾಡೋದಿಲ್ಲ. ಪ್ರತಿ ಸಲ ಬಂದಾಗಲೂ ಆಮೇಲೆ ಹೆವಿ ಅನ್ಸೋದಿಲ್ಲ ಸರ್. ಬೇರೆ ಕಡೆ ಎಲ್ಲ ಈ ಸೋಡಾ ಹಾಕೋದು ಈ ಥರ ಎಲ್ಲ ಇರ್ತವೆ. ಇಲ್ಲ ಅಂದೇನು ಎಷ್ಟೇ ಊಟ ಮಾಡ್ತಾರೋ ನಮಗೆ ಹೆವಿ ಅಂತ ಅನ್ಸೋದಿಲ್ಲ. ಊಟ ಚೆನ್ನಾಗಿ, ಆರೋಗ್ಯ ದೃಷ್ಟಿಯಿಂದನೂ ಚೆನ್ನಾಗಿದೆ ಸರ್. ನಾವು ಸಾಮಾನ್ಯವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಮರಳಿನಲ್ಲೇ ಊಟ ಮಾಡೋದು ನಾವು ಪ್ರೋಗ್ರಾಮ್ ಹಾಕ್ತೀವಿ. ಬೆಳಗ್ಗೆ ತಿಂಡಿನೂ ಇಲ್ಲೇ ಹಾಕೊಳ್ಳೋದು ನಾವು. ಯಾಕಂತಂದರೆ ಇಲ್ಲಿ ಬಾಳೆ ಎಲೆಯಲ್ಲೇ ಬಿಸಿ ರೈಸನ್ನು ಹಾಕಿ ತಿಳಿ ಸಾಂಬಾರು ಊಟ ಮಾಡೋಕ್ಕೆ ಒಂದು ಚಂದವಾಗಿರುತ್ತೆ. ಜೊತೆಗೆ ಮೊಸರು ಮತ್ತು ದಿನ ಬೇರೆ ಬೇರೆ ರೀತಿಯಾದ ಸಾಂಬಾರುಗಳನ್ನ ಬಡಿಸ್ತಾರೆ, ಪಲ್ಯಗಳನ್ನ ಬಡಿಸ್ತಾರೆ. ಆಮೇಲೆ ತುಂಬ ಕಾಸ್ಟ್ ಏನು ಜಾಸ್ತಿ ಏನಿಲ್ಲ, ತುಂಬ ಮಿನಿಮಮಲ್ಲಿ ಬಡ್ಜೆಟ್ಲಿದೆ. ನಮಗೆ ತುಂಬ ಇಷ್ಟ ಮತ್ತು ಶುಚಿತ್ವವಾಗಿರುತ್ತೆ ಅಂತ, ಮತ್ತು ಟೇಸ್ಟ್ ಮಾತ್ರ ವಂಡರ್ಫುಲ್ಲಾಗಿರುತ್ತೆ. ಹಾಗಾಗಿ ನಾವು ಪ್ರತಿ ಸರಿ ನಾವು ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ವಿಸಿಟ್ ಕೊಡ್ತೀವಿ ನಾವು.
ಸರ್ ನಮಸ್ಕಾರ, ನನ್ನ ಹೆಸರು ಚೇತನ್ ಅಂತ. ನಾವು MMS ಅಂದರೆ ಮಾಯಸ್ನ ಬೆಟ್ಟಕ್ಕೆ ಹೋಗಿದ್ವು. ಆಂಧ್ರ ಹೋಗ್ಬೇಕಾದ್ರೆ ಹೋಟೆಲ್ ನೋಡಿದ್ವು. ಸೊ ಬಂದು ಊಟ ಕೂತ್ಕೊಂಡ್ಮೇಲೆ ಗೊತ್ತಾಯಿತು ಊಟ ಟೇಸ್ಟ್ ಹೆಂಗಿದೆ ಅಂತ. ಸೊ ಮನೇಲಿ ಹೆಂಗೆ ಬಡಿಸ್ತಾರೆ, ಮನೇಲಿ ಹೆಂಗೆ ಟ್ರೀಟ್ ಮಾಡ್ತಾರೆ, ಸೊ ಅದೇ ರೀತಿ ಟ್ರೀಟ್ ಮಾಡಿ ನಮಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇಷ್ಟು ಕ್ಲೀನಾಗಿ ಇಷ್ಟು ರುಚಿಯಾಗಿ ನಾವು ಹೋಟ್ಲು ತಿಂದು ಎಲ್ಲೂ ನೋಡೇ ಇಲ್ಲ. ತುಂಬ ಅಂದರೆ ಮನೆ ತಂದೆ ತಾಯಿ ಯಾವ ನಮಗೆ ಟ್ರೀಟ್ ಮಾಡಿ ಬಡಿಸ್ತಾರೆ ಆ ರೀತಿ ಕ್ಲೀನಾಗಿ ಊಟ ತಿಂಡಿ ಕೊಟ್ಟಿದ್ದಾರೆ. ಊಟ ಮತ್ತು ಸೂಪರ್ ಆಗಿದೆ. ನಾನು ಈಗ ಬಾಲು ಹೋಟೆಲ್ಲಿ ಊಟ ಮಾಡಿ ಬಂದೆ. ಊಟ ತುಂಬ ರುಚಿಯಾಗಿತ್ತು. ಪಲ್ಯ ಮತ್ತು ಚಟ್ನಿ ಮತ್ತು ಕಾಳಿನ ಪಲ್ಯ ಮತ್ತು ಅನ್ನ, ಸಾಂಬಾರು, ತಿಳಿಸಾರು, ಅಲ್ಲಿನ ಮೊಸರು ತುಂಬ ಇಷ್ಟ ನನಗೆ. ಇಲ್ಲಿನ ಒಂದು ಗಟ್ಟಿ ಮೊಸರು ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿ ನಾನು ಯಾವಾಗಲೂ ಬಂದರೂ ಕೂಡ ಆ ಮೊಸರಿಗೆ ತಿಳಿಸಾರನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಬಾಳೆ ಎಲೆಯಲ್ಲಿ ಆ ಊಟ ತುಂಬ ರುಚಿಯಾಗಿ ಮನಸ್ಸಿಗೆ ಒಂದು ತೃಪ್ತಿಯನ್ನು ಕೊಡುತ್ತೆ. ಒಂದು ಸೋಡಾ ಗಿಡ ಏನು ಹಾಕದೇ ಇರುವಂಥ ಒಂದು ಒಳ್ಳೆಯ ಊಟದ ಅನುಭವ ನನಗೆ ಸಿಕ್ತು. ನಾನು ಕೂಡ ಇಲ್ಲಿ ಊಟ ಮಾಡಿದೆ. ನೀವು ಕೂಡ ಈ ಕಡೆ ಚಾಮರಾಜನಗರಕ್ಕೆ ಬಂದರೆ ಅಥವಾ ಮಲೆ ಮಹದೇಶ್ವರ ಬೆಟ್ಟಕ್ಕೋ ಬಿಳಿಗಿರಿ ರಂಗನ ಬೆಟ್ಟಕ್ಕೋ ಬಂದರೆ ಇಲ್ಲಿ ಊಟದ ಒಂದು ಸವಿಯನ್ನು ಸವಿರಿ. ಮತ್ತು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜನಮನದ ಜೀವನಾಡಿ ಉದಯವಾಣಿ.